ಕರೆಸಿ ಬಡದೇವ ನೀನ ಕಂದ ಕಾಸಿ ಮನ ಕೊಂದನೆಗ ಸವಾಲ್ ಮಾಡಿ ನಿನ್ನ ಕೇಳ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹಾರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವನಿಂದ ಸೃಷ್ಟಿ ತಯ್ಯಾರ ಅಂತ ಹೇಳತ್ತ ಒಂದು ಮಾತು ಹೇಳ್ತಮ್ಮ ಬಾಳ ಚಂದ ಹೇಳ್ರವ್ರು ಏನಂತ ಹೇಳ್ತಾನು ಪರಮಾತ್ಮ ಎಲ್ಲ 84 ಲಕ್ಷ ಜೀವರಾಶಿ ಇರಿವಿ ಅಂತ ಇರಿವಿ ಎಲ್ಲ ಅನ್ನ ಹಾಕಲಕ್ ಹೋಗಿದ್ದ ಪಾರ್ವತಿ ಬರುಗುಡದ ಒಂದು ಗುಂಡಗಡಿ ಒಳಗ ಒಂದು ಇರ್ವಿ ಮುಚ್ಚಿಟ್ಟಿದಳತ್ತಮ್ಮ ಗುಂಡಗಡಿ ಒಳಗ ಇರ್ವಿ ಮಾತು ಎಟ್ಟು ಮಲು ಎಟ್ಟೈತಿ ನೋಡ್ರಿ ಇದು ಹೆಂಗ್ರಿ ಗುಂಡಗಡಿ ಒಳಗ ಇರ್ವಿ ಹಾಕಿಟ್ಟಿದಳು ನನ್ನ ಪಾರ್ವತಿ ಅದ್ರೊಳಗ ಸಹಿತ ಅದ ಸಕ್ರಿ ಉಣಲಾಕತ್ತಿತ್ತು ಅಂತ ಹೇಳ್ದ ನೀ ಹೇಳುದು ಖರೇನದ ತಮ್ಮ ಹೆಂಗ ಶರೀರ ಅನ್ನುವಂತ ಗುಂಡಗಡಿಗಿದ್ದಾಗನ ಜೀವಾತ್ಮ ಅನ್ನುವಂಥದ್ದು ಇರಿವಿ ಬಂದು ಒಳಗ್ ಕುಂಡ್ರಬೇಕಾಗ್ತೈತಿ ಶರೀರ ಅನ್ನುವಂತ ಗುಂಡಗಡಿಗಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ಇರಿವಿ ಯಾವಲ್ಲಿ ಕುಂಡ್ರದದ ಇದು ಗುಂಡಗಡಿನ ಇರ್ಲಿಲ್ಲ ಅಂದ್ರೆ ಎಲ್ಲಿ ಕುಂಡ್ರತದ ಗುಂಡಗಡಿಗೆ ಬೇಕು 84 ಲಕ್ಷ ಜೀವರಾಶಿಗೆಲ್ಲ ಮೊದಲಿ ಶರೀರ ಅನ್ನುವಂತ ಗುಂಡಗಡಿಗೆ ಬೇಕ ಶರೀರ ನಿನ್ನ ಜೀವಾತ್ಮ ಅನ್ನುವಂತ ಇರಿವಿ ಬಂದ ಟಿಕಾಣ ಹೋಗಿಬೇಕಾದ್ರೆ ಶರೀರ ಅನ್ನುವಂಥದ್ದು ಬೇಕ ಅದಕ್ಕೆ ಕವಿಗಳನ್ನ ಮಾತು ಕೇಳ್ತಾರ ನೋಡ್ರಿ ಆಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರಿ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಸಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಜೀವಾತ್ಮಕ ಕೇಳ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏನತ ಏನ್ ಕೇಳ್ತದ ಏ ಯಾಕ ಬಂದಿದೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಏ ಯಾಕ ಬಂದಿದೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದು ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದು ಇರುವುದು ಯಾವಲ್ಲಿ ಬಂದಿದೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಏ ಯಾಕ ಬಂದಿದೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಶರೀರಂದಿ ಖಾಲಿ ನಿತ್ತ ಹೇಳವ ಯಾವಲೆ ಆಸ್ತೀರ ಶರೀರಂದಿ ಖಾಲಿ ನಿತ್ತ ಹೇಳವ ಯಾವಲೆ ನವದ್ವಾರ ಶಕ್ತಿ ಕೋಲಿ ಬಂಗಾರೋ ಪ್ಯಾರಿಯಲ್ಲಿ ನವದ್ವಾರ ಶಕ್ತಿ ಕೋಲಿ ಬಂಗಾರೋ ಪ್ಯಾರಿಯಲ್ಲಿ ಏ ಬಾರೋ ಜೀವಾನಿ ಮಾಡೋ ಶಿವ ಸುಳ ಕೆರಗೆ ಬರ್ ಖಾಲಿ ಏ ಬಾರೋ ಜೀವ ಮಾಡೋ ಶಿವ ಸುಳ ಕೆರಗೆ ಬರೇ ಖಾಲಿ ಬಂದಿದೋ ಇಲ್ಲಿ ಯಾರ ಕರಿಸಾರೋ ಪ್ಯಾಲೆ ಯಾಕ ಬಂದಿದೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲೆ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ನಿಂದ ನೀನು ಅರಿಯವಾಲೆ
ಇನ್ನು ನೀನು ಅರಿಯವಾಲೆ ನನ್ನ ಸಂಗ್ಯಾಕ ಬಿಡವಾಲೆ ಬೆಟ್ಟ ಮೇಲೆ ಹೋಗವ ಯಾವಾಲೆ ಸೀರೆ ಸಂಗ್ಯಾಕ ಬಿಡವಾಲೆ ಬೆಟ್ಟ ಮೇಲೆ ಹೋಗವ ಯಾವಾಲೆ ಏ ನಿನ್ನ ನಿಜ ನೀ ಅರಿವಾಲೆ ಸುಳ್ಳ ಆಗಬೇಡ ಪ್ಯಾಲೆ ನಿನ್ನ ನಿಜ ನೀ ಅರಿವಾಲೆ ಸುಳ್ಳ ಆಗಬೇಡ ಪ್ಯಾಲೆ ಏ ಯಾಕ ಬಂದಿರೋ ಏನೇ ಯಾರ ಹೇಳೋ ಬ್ಯಾಲೆ ಯಾಕ ಬಂದಿರೋ ಏನೇ ಯಾರ ಹೇಳೋ ಬ್ಯಾಲೆ ಹೇಳಲಾರದೆ ಬರಬ ಹಣ ಹೇಳುವುದು ಯಾವಲ್ಲೇ ಹೇಳಲಾರದೆ ಬರಬ ಹಣ ಹೇಳುವುದು ಯಾವಲ್ಲೇ ಈ ಕಾಕನ ಮೈಯಲ್ಲಿ ಲಯ ಲಯ ತುಂಬೇದ ಹೊಟ್ಟೀಲಿ ಈ ಕಾಕನ ಮೈಯಲ್ಲಿ ಲಯ ತುಂಬೇದ ಹೊಟ್ಟೀಲಿ ಸರೈ ಬಿದ್ದಾಳ ಒಳಗಲ್ಲಿ ಲಯ ಎಬ್ಸಳ ಮಂದಿಯಲ್ಲಿ ಲಯ ಬಿದ್ದದ ಹೊಟ್ಟೆಯಲ್ಲಿ ಲಯ ಎದ್ದದ ಮಂದಿಯಲ್ಲಿ ಕಾಕ ಯಾಕೋ ದನಗೀನಿ ಮಾಡಬೇಡ ಸಭೆಯಲ್ಲಿ ಕಾಕ ಯಾಕೋ ದಯ ನೀನು ಮಾಡಬೇಡ ಸಭೆಯಲ್ಲಿ ಯಾಕ ಬಂದಿರೋ ಏನೇ ಯಾರು ಹೇಳೋ ಬ್ಯಾಲೆ ಯಾಕ ಬಂದಿರೋ ಏನೇ ಯಾರು ಹೇಳೋ ಬ್ಯಾಲೆ ಹೇಳಲಾರದೆ ಬರಬಾರದು ಹಣ ಹೇಳುವುದು ಯಾವಲ್ಲೇ ಹೇಳಲಾರದೆ ಬರಬಾರದು ಹಣ ಹೇಳುವುದು ಯಾವಲ್ಲೇ ಆತಣಿಯ ಊರಲ್ಲಿ ದಿನ ಹುಟ್ಟತಾವ ಖ್ಯಾಲಿ ಆತಣಿಯ ಊರಲ್ಲಿ ದಿನ ಹುಟ್ಟತಾವ ಖ್ಯಾಲಿ ಈ ವಿದ್ಯಾನ ಬಾಯಿಲಿ ಕೇಳಲಾಗುವುದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಕೇಳಲಾಗುವುದು ನಿಖಾಲಿ ವಾಸುದೇವ ಮಾಡಿದ್ದು ಮಾತಕ ಕೇಳುವಲ್ಲಿ ವಾಸುದೇವ ಹೇಳಿದ್ದು ಮಾತಕ ಕೇಳುವಲ್ಲಿ ಏ ಒಳಗ ಸೇರಿದರಗೊಂಡು ಒಳಗೆ ನಾಗವರ ಗಂಡು ಏ ಒಳಗ ಸೇರಿದರಗೊಂಡು ಒಳಗೆ ನಾಗವರ ಗಂಡು ನಿಜವೇರಿದೆ ನಿಜವೇರಿದೆ ನಿಜವೇರಿದ ಜೋಪಾನ ನಿಜವೇರಿದೆ ನಿಜವೇರಿದೆ ನಿಜವೇರಿದ ಜೋಪಾನ ತಮ್ಮ ಇವ್ ಕಾಕ ಮಾಡೋದು ನೋಡಿ ನಮಗೆ ನೆನಪಾಗ್ಯದ ಇಷ್ಟ ಮತ್ತೆ ನಮಗೂ ನೆನಪಾತದ ಯಾಕಂದ್ರ ಹಾ ಯಾಕ ಬಂದಿದೋ ಇಲ್ಲಿ ನಿನಗ ಯಾರ ಕರಿಸಾರೋ ಪ್ಯಾಲಿ ಹಾ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಹೌದೌದ್ರಿ ಎಲ್ಲಿ ಇರ್ಬೇಕಾಗ್ಯದ ನಿನ್ನ ಜೀವಾತ್ಮ ಹಾ ಎಲ್ಲಿರ್ಬೇಕಾಗ್ಯದ ಇದಕ್ಕೆ ಬರ್ಬೇಕಾದ್ರೂ ಯಾರ ಕರಿಯಂಗಿಲ್ಲ ಹೋಗ್ಬೇಕಾದ್ರೂ ಯಾರ ಕಳ್ಸಂಗಿಲ್ಲ ಏನಿಲ್ಲ ಬಕ ನಿನಗ ಯಾರ ಕರೆದಿಲ್ಲ ಯಾರ ಬಿಟ್ಟಿಲ್ಲ ಅದೇ ಅರಿಯವಲ್ಲಿ ಹಾ ಹಾ ಈ ಶರೀರ ಅನ್ನುವಂತ ಹೆಣ್ತಿದ್ದಾಗನ ಜೀವಾತ್ಮ ಅನ್ನುವಂತ ಗಂಡ ಹುಡುಕ್ಯಾಡ್ಕೊಂಡಕಿನ ಕೂಡ್ಲಕ್ಕಿಲ್ಲಿ ಮೆಟ್ಟ ಮಾಡ್ಲಕ್ ಬರ್ಬೇಕಾಗ್ಯದ ತಮ್ಮ ಹೌದೌದು ಅದಕ್ಕೆ ಹೇಳ್ತಾರೋ ಯಾಕೋ ಬಂದದ ಇಲ್ಲಿ ಹೌದು ನಿನ್ನ ಯಾರ ಕರ್ದಾರೋ ಪ್ಯಾಲಿ ಮತ್ತೊಂದು ಮಾತು ಹೇಳ್ಯಾನ ತಮ್ಮ ಏನತ್ತ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ರಿ ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತಳಗತ್ ಹೇಳ್ತಾನ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ ಇವ್ ಹೇಳ್ತಾನು ಇವ್ ಹೇಳ್ತಾನು ಮತ್ತ ಮೊಳಕಾಲ ತೆಳಗಂದ್ರ ಸುಮಾರು ಆದಂಗ ಆತಲ್ಲ ನಿನ್ನ ಲೆಕ್ಕಲಿ ಹೆಂಗ ಮತ್ ಜಂಗ ಯಾವಲ್ಲಿ ಕಟ್ತಾನೋ ಲಕ್ಷ್ಮಣ ಅವನು ಮೊಳಕಾಲ್ ತಳಗ ಮಣ್ಣಿನಕಿ ಮೊಳದಾನ ನಾವ ಜಂಗಮ ಯಾವಲ್ಲಿ ಜಂಗ ಕಟ್ಟತಾನ ಮೊಳಕಾಲ ತೆಳಗ ಜಂಗ ಕಟ್ಟಿರ್ತಾನವ ಮೊಳಕಾಲ ತೆಳಗ ಸುಮಾರು ಐತಿ ನೀ ಹೇಳ್ತಿ ಅಂದ್ರ ಮೊಳಕಾಲ ತೆಳಗ ಯಾಕೆ ಜಂಗ ಕಟ್ಯಾನೋ ಏನ ಕಾರಣ ಕಟ್ಯಾನೋ ಇನ್ನೊಂದ್ ಮಾತು ಹೇಳೇನ್ರಿ ಮಾತು ಏನತ್ತ ನಿಮಗ್ ಹುಚ್ಚಿಡ್ದೈತಿ ಅತ್ತ ಅವ್ ನೋಡಿ ಇವನು ನೋಡಿ ನಿಮ್ಮನ್ನು ನೋಡಿ ಅವಂಗ ಹುಚ್ಚಿಡ್ದೈತಿ ಅತ್ತ ನಾನು ನೋಡಿ ನಿನಗ್ ಹುಚ್ಚಿಡ್ದೈತಿ ಅಂತ ಹೇಳ್ತಾನ ಏ ಹುಚ್ಚ ಪ್ಯಾಲಿ ಜಗನ ಹುಚ್ಚಾಗ್ತದ ನೀ ಯಾವ ಗಿಡದ ತಾಪಲು ನೀನ ಇವ್ ಬಂದಾನ್ರಿ ಜಗ ಹುಚ್ಚಿಡದ ನೀ ಯಾ ನಿಂದೇನು ಹೇಳಕತ್ತಿ ನೀ ಹಿಂಗ ಕೈ ಮಾಡ್ರಿ ಆ ಕಡೆ ಮಷೀನ್ ಒಳಗ ಬರವಲ್ಲನ ನನ್ನ ಮನಿ ಮುಂದೆ ಅಂಗಳ ಕಸ ಹುಡುಗಿಲಕ್ಕ ಅದನ್ನೆಲ್ಲ ಅನ್ನತಕ್ಕದ್ದಲ್ಲ ಅವ ನಮ್ಮ ಬಾಯಿ ನನ್ನ ಬಾಯಿಲೆ ಬರ್ಬೇಕು ಇವೆಲ್ಲ ಮಾತ ಗಂಡಾಳಾಗಿ ನಿಮ್ಮ ಬಾಯಿಲಿ ಇವು ಮಾತು ಬರಬಾರ್ದು ನೀವು 3 ಮಂದಿ ಅಪ್ಪನ ಬೆಳೆಸಲಕ್ ಬಂದಿರಿ ನೀವು ಮಾತಾಡಬಾರ್ದಿದನ ಅವತ್ತಕ್ಕೆ ಚಟ ಐತಿ ತಮ್ಮ ಹಂಗ ಮತ್ತ ದಿವಸ ಸೀರೆ ಊಟ ತಿರುಗು ಚಟ ಐತಿ ಮಾ ಶಾಖ ಹಾಯತೈತಿ ಅದು ಬಾಯಿಲೆ ಬಿಡುದಿಲ್ಲ ಅದು ನಿನಗೊಂದು ಮಾತು ಹೇಳ್ತಾನೆ ಕೇಳ ಲಕ್ಷ್ಮಣ ಈ ಕಲಿಯುಗದೊಳಗೆ ಬಹಳ ಕಿರಿಕಿರಿ ಆಗ್ಯದ ನಡಿ ಎಲ್ಲವನ್ನ ಗುಡದಾಗ ತೋರಿಸ್ತಾನೆ ನಿನಗ ಏನಾಗೈತ್ರಿ ಎಷ್ಟೋ ಸೀರೆ ಊಟ ತಿರುಗಲತ್ತೇವ್ ನಾನು ಅಂತ ಗಣಸನ ಓದ್ ಹೆಂಗಸನ ಮಾಡಿಟ್ಟಾಳ ನನ್ನ ತಾಯಿ ರೇಣುಕಾದೇವಿ ಮಾಕಿಗೆ ನಿಂದ ಆಡ್ಲಕ್ ಬಂದಿ ಅಂದ್ರೆ ಇಂದ ಹೊತ್ತು ಮುಣಿಗೆ ನಿಮಗೂ 3 ಮಂದಿಗೆ 3 ಸೀರೆ ಸಜ್ಜ ಅದಾತ್ರಿ ಒಂಡ ಜನ ಬಳಿ 3 ಸೀರೆ ನಡ್ರಿ ಹೋಗ್ಲಿ ನನ್ನ ಕಡೆ ಅವ್ರ ರೊಕ್ಕ ಬರಾಬರಿ ಐತ್ರಿಲ್ಲ ಇವ್ರ ಜೋಗಾಪನ ಸಾಮಾನ್ ನೋಡಿರನ ಏಪ ಅದೇಂತದು ಅಲ್ರಿ ಹೆಣ್ಣಿನ ಕೂಕ್ಮ ಅಂದ್ರೆ ನಿನ್ನ ಲೆಕ್ಕ ಹೆಂಗ ಜೋಗಾಪಂದ ಅವನ ಲೆಕ್ಕ ಹೆಂಗಪ್ಪ ಅಂದ್ರ ಅದು ಜರ ಮಾತಾಡೋದು ಬಿರುಸಾಗ್ತದ ಖರೆ ಒಳಗೆ ಯಾವ ಸಾರದ ಹೆಂಗ್ರಿ
ಇವೇನು ಹೇಳ್ಯಾನೋ ಕೊಳ್ಳಾಗ ತಾಳಿ ಕಟ್ಟೆ ನಿನಗತಿ ಇವ್ ನನಗೆ ಹೇಳ್ತಾನ ನನಗೆ ನೀ ತಾಳಿ ಕಟ್ಟಿದೆ ಅಂದ್ರೆ ನಿಮ್ಮ ಜೋಗಾಪಗೋಬ ತಾಳಿ ಕಟ್ಟೆ ನಾವು ಅವ್ನ ಕೊಳ್ಳಾಗ ತಾಳಿ ಅದಲ್ಲ ಅದ್ಯಾರು ಕಟ್ಟ್ಯಾರ ಗಂಡ ಬೇಕಲ್ಲ ನೋಡು ಒಂದು ಎಲ್ಲೋ ರಾಂಡಿ ಉಣಿವಿ ಮುತ್ತೈದು ಉಣಿವಿ ಬರ್ತಾವ ಬರ್ತಾವ್ರಿ ನಾವು ಹೆಣ್ಮಕ್ಳ ರೀತಿಯಿಂದ ಎಲ್ಲವನ್ನ ರಾಂಡಿ ಉಣಿಗೆ ರಾಂಡಿತನ ಬರ್ತದ ಮುತ್ತೈದು ಉಣಿಗೆ ಮುತ್ತೋತನ ಬರ್ತೈತಿ ಮತ್ತ ನಿಮ್ಮ ಜೋಗಾಪನ ಒಬ್ಬ ಗಣಸ ಮಗನ ಅದನ ಎಲ್ಲೋ ಬಳಿ ಹೊಡ್ಕೊಂಡ ಅಂದ್ರೆ ನಾವು ರಂಡ್ಯಾರ ಇವತ್ತು ನಿಮ್ಮ ಜೋಗಾಪ ಬಳಿ ಹೊಡ್ಕೋಬೇಕಾದ್ರೆ ರಾಂಡಿ ಹುಣಿಗೆ ಇವನು ಗಾಂಡಿ ಯಾವ ಸಾಯ್ತಾನೋ ಮುತ್ತೈದು ಹುಣಿಗೆ ಯಾವ ಹುಟ್ಟಿ ಬರ್ತಾನೋ ಇವ್ರ ಜೋಗಾಪನ ಗಾಂಡ ಯಾವ ಮತ್ತ ಅವಂಗ ಯಾವ ತಾಳಿ ಕಟ್ಟ್ಯಾನ ಕುಕುಮ ಇಟ್ಟಾರ ನನಗೊಂದು ಮಾತು ಹೇಳ್ಯಾನ್ರಿ ನಾವ್ ಹೆಣ್ಮಕ್ಳ ಹೆಣಕ್ ಹೆಗಲು ಕೂಡ್ಲಾಕ್ ಸಹಿತ ನಡೆಯಂಗಿಲ್ಲತ್ತ ಹುಚ್ಚ ಪೇಲಿ ನಿನಗೆ ಗೊತ್ತಿಲ್ಲ ಜೋಗಾಪನಿ ಯಾವಾರದಾಗ ಅವ್ನು ಸತ್ ಅಂದ್ರ ಸೀರಿ ಹುಟ್ಟವ್ ಮಾತ್ರ ಹೆಣಕ್ ಹೆಗಲು ಕೊಡ್ಬೇಕ ದೋತ್ರ ಹುಟ್ಟವ್ ಹೆಣಕ್ ಹೆಗಲು ಕೊಡ್ಲಾಕ ಬರಂಗಿಲ್ಲ ರೀ ದೋತ್ರ ಹುಟ್ಟವ್ ನಡೆಯಂಗಿಲ್ಲ ಅಲ್ಲಿ ಯಾವದನ್ನ ಜೋಗಾಪ ಯಾವ ಸತ್ತಿರ್ತಾನ ಅವನಂತ ಒಬ್ಬ ಸೀರಿ ಹುಟ್ಟವನ ಹೆಣಕ್ ಹೆಗಲು ಕೊಡ್ಬೇಕ ಅವ್ರ 4 ಮಂದಿ ಹೆಗಲು ಕೊಡ್ತಾರ ಅವ್ರ ಸೀರಿ ಹುಟ್ಟವ್ರ ಕೊಡ್ತಾರ ದೋತ್ರ ಹುಟ್ಟವ್ರ ಸನಿ ಹಾಯಂಗಿಲ್ಲ ಅಲ್ಲಿ ಅಲ್ಲೇನು ಸತ್ತಿದ್ದೇನ ಅಲ್ಲಿ ಹೋಗಿದ್ರಿ ನೀವು ಗಂಡಾಳೆಲ್ಲ ಕೂತಾರ ಹೆಂಗ್ ನೋಡಿ ಹಿಂಡಲ್ ಗಜ ಕೈದಿ ಬಂದಂಗ ಹೋರಿ ಕತ್ತಿ ಬೇಕಾಗಿತ್ತು ಯಪ್ಪ ಇಲ್ಲಿ ಎಲ್ಲರಿಗೆ ತಮ್ಮ ಹೋರಿ ಕತ್ತಿ ಶುರುವಾತಿಗೆ ನಾವು ಸುಳ್ಳು ಮಾತಲ್ಲ ಶುರುವಾತಿಗೆ ಬಂದ್ ನಮಗೊಬ್ಬರಿ ದೈವದವ್ರು ಏನಂದ್ರು 100 ರೂಪಾಯಿ ಕೊಟ್ಟಿದ್ರಿಪ್ಪ ಏನತ್ತ ಬೈ ನೀ ಎಲ್ಲಾ ಹಾಡೋದು ಅಟ್ಟ ಇರುವತ್ತೇಕರೆ ಹೋರಿ ಕತ್ತಿರಿ ಒಂದ್ ಹೇಳ್ಬೇಕು ನಾವು ಮುಂದೆ ಹೇಳಿ ನನಗೊಬ್ಬ ಹೇಳ್ರಿ ಅಲ್ಲಿ ಬಂದ ಏನತ್ತ ನಿಮ್ ಹೋರಿಯಲ್ಲಿ ಬಿಟ್ಟು ಬಂದ ಕೇಳಿದವ ಇನ್ನು ಬಿಡ್ತೀವಿ ಅಂತ ಹೇಳಿದೀವಿ ನಾವು ಅದಕ್ಕ ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಹೆಂಗ ಒಂದು ಹೋರಿ ಕತ್ತಿ ಅಂದ್ರ ಅದ್ ಹೆಂಗ ನನ್ನ ಕಾಲ್ಪನಿಕ ತಯಾರು ಮಾಡಿದ್ದನ ಅದು ಹೆಂಗ್ರಿ ಯಾರು ಹೇಳಿದ್ದಲ್ಲ ಯಾರು ಕಲಿಸಿದ್ದಲ್ಲ ಹೆಂಗ ಕಾಲ್ಪನಿಕದ ಒಂದ್ ದಗದಾಗಿತ್ತು ತಮ್ಮ ಹೆಂಗ್ರಿ ಯಾಕಂದ್ರ ಸುಮ್ಮ ನನಗೆ ಹೇಳಂದಾರ ನನ್ಲಿ ಹೇಳಂದ್ರೆ ಹೇಳ್ತೀವಿ ಬ್ಯಾಡದ್ರ ಬಿಡ್ತೀವಿ ಮಾ ದೈವದವ್ರ ಹೇಳನ್ರೆ ಅವ್ರಿಗೆ ಒಳ್ಳೆ ಹೋರಿ ಮ್ಯಾಗ ಲಬ್ದತ್ ತಮ್ಮ ಲಕ್ಷ್ಮಣನಂತ ಒಬ್ಬ ಹುಡುಗ ಒಂದ್ ದಗದ ಮಾಡಿದ್ಯಪ್ಪ ಏನ್ ಮಾಡಿದ್ದ ಮನ್ಯಾಗ ಒಂದ್ 10 ದನ ಸಾಕಿದ್ರಿ ಏನಾತು 10 ದನ ಸಾಕಿದ್ದ ದಿನನಿತ್ಯ ಅಡಿವ್ಯಾಗ ಬಿಟ್ಟುಕೊಂಡು ಹೋಗ್ತಿದ್ದ ಏನಾತ ಅವಾಗ ಒಂದ ದಿವಸ ದನ ಬಿಡ್ಲಕ್ಕ ಲೇಟ್ ಆತ್ರಿ ಲೇಟ್ ಆತು ಮನ್ಯಾಗ ನನ್ನಂತಕಿ ಹೆಣ್ತಿ ಭಾಳ ಬೆರಿಕಿದ್ಳು ಏನತ್ತ ಆಕಿ ಅಂದಳು ಏ ದವಳವನ ಹೊತ್ತು ನೆತ್ತಿ ಮೇಲೆ ಬಂದದು ಇನ್ನತನ ದನಗಳು ಬಿಡುವಲ್ಲಾಗಿದಿ ಯಾವಾಗ ಬಿಡ್ತೀನಿ ನೆರಿ ಹೊರಿ ಅವ್ರೆಲ್ಲ ದನಗಳು ಬಿಟ್ರಲ್ಲ ಅಂದಳಕಿ ಹೌದೌದ್ರಿ ಅವಾಗಿ ಒಂದ ಲಕ್ಷ್ಮಣ ಏನತ್ತ ಲಕ್ಷ್ಮಣ ಅವಾಗ ಆಯ್ತು ಬಿಡ್ತಲ್ಲ ಅದೇನು ದನಗಳು ಬಿಡುದು ಎಷ್ಟೋ ತಂದ ಬರ ಎದ್ದ ಝಳಕ ಮಾಡಿದ ದೋತ್ರ ಒಂದ ಉಟ್ಕೊಂಡ ಮ್ಯಾಲ ಮುಂಡ ಒಂದ್ ಹಾಕೊಂಡ ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ ದನಗಳು ತಗೊಂಡು ಹಾದ ಏನಾತ ಅವಾಗ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಆ ದನಗಳೊಳಗ ಆಕಳೊಂದು ತುಂಬಿ ಐಲಕ್ಕಾಗಿತ್ತು ತಮ್ಮ ತುಂಬಿ ಐಲಕ್ಕಾಗಿತ್ತು ಆಕಳ ತುಂಬಿ ಐಲಕ್ಕಾಗಿತ್ತು ಹಾಂಗ ಬಾರ ಒಂದಾಗಿತ್ತು ಆಕಳ ಐತ್ರಿ ಅಡಿವ್ಯಾಗ ಏನಾತ ಅವಾಗ ಆಕಳ ಐದು ಹೋರಿಕರನ ಐತ್ರಿ ಅದ ಅಡಿವ್ಯಾಗ ಹೋರಿನ ಐತದ ಆಕಳ ಹೋರಿನ ಐತು ಲಕ್ಷ್ಮಣ ಮನಗಂಡ ಹೌಸಾದ ಲಕ್ಷ್ಮಣಂದ 50,000ಕ್ಕ ಮಾಲಕಾಜ್ಞೆ 50,000 ಹೋರಿ ಹುಟ್ಟಿತ್ತು ನನ್ನ ಮನ್ಯಾಗ 50,000ಕ್ಕ ಮಾಲಕಾಜ್ಞೆ ಅಂತ ಹೇಳಿ ತಿಳ್ಕೊಂಡ ಏನ್ ಮಾಡ್ದ ಹೋರಿ ದನಿಯಾಗ ಇದ್ದ ತಮ್ಮ ಹೊತ್ತು ಮುಣಗಿತ್ತು 4 ಗಂಟೆ ಅದು ಆತು ದನಗಳು ಬಿಟ್ಕೊಂಡು ಬರ್ಬೇಕಲ್ಲ ನಟ್ಟು ನಡು ಊರಾಗ ಮನಿ ಇತ್ತು ಹೌದೌದ್ರಿ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ದ ಏನಾತು ಆ ದನಗಳು ಹೊಡ್ಕೊಂಡು ಬರ್ಬೇಕಾದ್ರ ಹೋರಿಕರ ನಡಿಲಕ್ಕ ಬರುವಾತಾತು ಏನ್ ಮಾಡ್ಲಕ್ ಐತದ ಹೆಜ್ಜೆ ಒಗಿದು ಮತ್ತ ಬೀಳುದು ಹೆಜ್ಜೆ ಒಗಿದು ಬೀಳುದು ಮಾಡ್ಲಕ್ ಐತು ಹೌದೌದ್ರಿ ಇದು ಹಿಂಗ ತೆಪ್ಪೆ ಹೆಜ್ಜೆ ಒಗದೊಗದು ಬೀಳಾಕತ್ತೈತಿ ಇದ್ರ ಸಂಗಾಟ ಅದರ ನಾಯನ ಹೋಗಿ ಮುಟ್ಟತನ ಲೌಕರ ಮನಿಗೆ ಅಂದಿವ ಏನಾತವಾಗ ಇದನ್ನ ನಡೆಸುಗೊತ್ತು ಒಯ್ಬಾರ್ದು ಅಂತ ಹೇಳಿ ಒಂದು ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನು ಈ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನ ಎತ್ಕೊಂಡ ಒಯ್ಬೇಕಂದ ಎತ್ಕೊಂಡು ಒಯ್ಬೇಕಂದ ಹೋರಿಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡಿದ ಏನಾತವಾಗ ಚಾವಾಟ್ರಿ ನಾಬಾಲಿಕ್ ಹೋರಿ ಸುಮ್ಮಕೊಂಡಿರ್ಲಿಲ್ಲ ಬಗಲಾಗ ಏನ್ ಮಾಡ್ಲಕ್ ಐತದ ಹೋರಿಕರ ವಾದ್ಯಾಡ್ಲಕ್ ಚಾಲೋ ಮಾಡ್ತು ತಮ್ಮ ಮನಗಂಡ ವಾದ್ಯಾಡ್ಲಕ್ ಐತು ವಾದ್ಯಾಡ್ಲಾಯ್ತು ವಾದ್ಯಾಡಿ ಹೋರಿಕರ ವಾದ್ಯಾಡು ಬಡುತ್ತಕ್ಕ ಏನಾತು ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ರಿ ಇವ್ ಖಬರ ಇದ್ದಿದ್ದಿಲ್ಲ ಇವಂಗ ಖಬರ ಇಲ್ಲ ಇವನ್ಗೆ ಖಬರ ಇದ್ದಿದ್ದಿಲ್ಲ ಆ ದೋತ್ರ ಕಳೆದ್ರ ಕಳಿವತ್ತೆ ಖರೆ ಏನ್ ಮಾಡಿದ್ದ ದನಗಳು ಬಿಡು ಅವಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದ್ ದಗದಾಗಿತ್ರಿ ಬಚ್ಚಲಾಗ ಏನಾಗಿತ್ತು ದನಗಳು ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಸ್ವಾಣಿ ಹಾಕೋದ ಇವ್ ಮಾರ್ತಿದ್ರಿ ಒಳಗ ಚಾಟಿನ ಹಾಕಿಲ್ಲ ಆತ ದನಗಳು ಬಿಟ್ಟುಕೊಂಡು ಬಂದ ಏನಾತ ಅವಾಗ ಹೋರಿಕರ ಬಗಲಾಗ ತಗೊಂಡ ಬಂದ
ಮತ್ತ ನಮ್ಮಲ್ಲಿ ಈಗ ಹೆಂಗ ದೈವದವ್ರು ಕೂತಾರ ಹಿಂಗ ದೈವದವ್ರು ಕೂತಿದ್ರ ಕಟ್ಟಿ ಕೂತ್ಕೊಂಡು ಹೊತ್ತು ಮುಣಿಗಿ ಸಂಜಾಳೆ ಏನಾತ್ರಿ ಅವ್ರಂದ್ರು ಇದು ಕಣದಾಳ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗೈತಿ ಎಂತ ಚಂದ ಇಂದ್ರೆ ನೋಡ್ತೀಯ ಬಗಲಾಗ್ರೆ ಒಂದು ಹೋರಿ ಐತಿ ಮ್ಯಾಲ್ರಿ ಒಂದು ಮುಂಡ ಐತಿ ತೆಳಗ್ರೆ ಸಾಂಬ ಹರ ಆಗೈತಿ ಶಿವಾಯ ನಮಗೆ ತಳಗರೆ ಅವ್ರಂದ್ರು ಏ ಲಕ್ಷ್ಮಣ ಏನತಾರು ಇದು ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಇದು ನಾನು ಹೋರಿ ರೀ ತಮ್ಮ ಆತ ಮುಂದೆ ಕೂತು ಹಂಗ ಬಂದ ಮತ್ತೇನಾತು 14 ಮಂದಿ ದೋಸ್ತರ ಗಂಟು ಬಿದ್ರ ನಮ್ಮ ಕಾಜು ಅಣ್ಣನಂತವ್ರು ವಿಜು ಅಣ್ಣನಂತವ್ರು ರಾಮನಂತವ್ರು ಅಮೋಗಿ ಅಂತವ್ರು ಇವ್ರೆಲ್ಲಾ ಗಂಟು ಬಿದ್ರು ಏನತ್ತಾರ ಇವ್ರ ಅವ್ರಂದ್ರು ಅಲ್ಲೋ ಲಕ್ಷ್ಮಣ ಇದು ಹಿಂಗ್ಯಾಕೋ ಮ್ಯಾಲ್ರಿ ಬ್ಯಾರೆ ಅದ ತೆಳಗ್ರೆ ಶಿವಾಯನವಾಗ್ಯದ ಇದು ಹಿಂಗ್ಯಾಕೋ ಅಂತ ಕೇಳ್ರ ಏನತ್ತ ನೀವು ಲಕ್ಷ್ಮಣ ಮಾತ ಏ ಇದು ನಾನು ಹೋರಿರಿ ಇವ್ ಬರೇ ಮ್ಯಾಗಿನ ಹೋರಿಗೆ ನಗದ್ರಿರ್ತಾನ ಬಗಲನ್ ಹೋರಿ ಅಟ್ಟ ನೋಡ್ಯಾನ್ರ ಈ ಕಡೆ ಹೋರಿ ನೋಡಿಲ್ಲ ಈ ತಾಳಿಗಿನ ಹೋರಿ ಕಡೆ ಲಕ್ಷ ಇಲ್ಲ ಒಂದು ಇದನ್ನ ಈ ಕಡೆ ಬಿಟ್ಟಾನ್ರಿ ಈ ಕಡೆಗೆ ಹಾಳಿಗೆ ಇದನ್ನ ಒಂದ ಹಿಡ್ದಾನ್ರಿ ಬಗಲಂದ ಏನಾತ ಅವಾಗ ಆತ ತಮ್ಮ ತಿರುಗಾಡ್ಕೋತ ಮನೆಗೆ ಹೋದ ಮನ್ಯಾಗ ಒಂದು ಹೆಣತಿ ಪದ್ಧತಿ ಇತ್ತು ಏನಿತ್ತ ಪದ್ಧತಿ ಮನೆಗೆ ಅಡವ್ಯಾಗಿಂದ ಗಂಡ ಬಂದಂದ್ರ ಒಂದ ಚೆರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಹ್ಯಾಂತಿ ಪದ್ಧತಿ ಆಕಿ ಹೆಣ್ತಿ ಆತ ಗಂಡ ಬಂದನತ್ತು ಒಂದ ಚೆರಿಗೆ ನೀರು ತುಂಬಿಕೊಂಡು ಬಂದಳ ಬಾಕಲತ್ಯಾಕ ಏನಾತ ಅವಾಗ ಆಕಿ ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ ನೋಡಿಳು ತಮ್ಮ ಮೊದಲ ಏನತ್ತ ಆಕಿ ಅಂದಳು ಏನತ್ತಾರು ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ ಅವಾಗ ಏನ್ ಹೇಳ್ತಾ ನೀವು ಮಾತ ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಅಟ್ಟ ನೇಟೈತಿದೀವ ಆಕಿ ಅಂದಳು ಏನತ್ತಾರು ಏ ನನ್ನ ಹಾಟು ಕುಡ್ದದ್ದ ಯಾಕ ನೀನು ಬಗಲನ ಹೋರಿಗೆ ಹೋದ ಬೆಂಕಿ ಹಚ್ಚೋ ನೀನ ಈ ಕಡೆ ನೋಡ್ಕೋ ನಿನ್ನ ಬಾಡ್ಯಾಗಿನ ಹೋರಿ ಅವಾಗ ಏನತ್ತ ನೀವು ಲಕ್ಷ್ಮಣ ಅವಾಗ ಅಂದಿವ ಏನತ್ತಾನು ಏ ಪಟ್ನ ಒಂದು ಪಡ್ಕಿತ ಈಗ ಯಾರು ನೋಡಿರೋ ಸೂತ್ಕೋತ ನಂದಿವ ಆ ಕಡೆ ಅಲ್ಲ ಡಂಗರ ಹೊಡೆದು ಬಂದನ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರ ಇದೆಲ್ಲ ಯೂಟ್ಯೂಬ್ ಚಾನಲ್ ಹಳಿದಾಗ್ಯದರಿಪ್ಪ ಇದು ಹೇಳಿ ಹೇಳಿ ಯಾಕಂದ್ರ ಸುಮ್ಮ ಅದೊಂದು ದೈವದ ಅಪೇಕ್ಷೆ ಕೇಳ್ಬೇಕು ಅನ್ನೋದು ಇದ್ಯಾನ ಒಂದು ಪುರಾಣ ಅಲ್ಲ ಶಾಸ್ತ್ರೋಕ್ತ ಅಲ್ಲ ಸ್ವಂತ ಕಲ್ಪನೆ ಮಾಡಿ ತೆಗೆದಿದ್ದು ಹೌದೌದ್ರಿ ಅದು ಹೆಂಗ ತಮ್ಮ ನನಗ್ರೆ ಎಲ್ಲಿ ಕಲ್ಪನೆ ಬರ್ತಿತ್ತು ಹೆಂಗ ನನ್ನ ಮನಿ ಹೊರಗೆ ಕೂತಿದ್ನಿ ತಮ್ಮ ಏನಾತು ಒಂದ್ ಹುಡುಗ ಆಡುಗಳು ಬಿಟ್ಕೊಂಡು ಹೊಂಟಿತ್ತು ಮೈ ಮ್ಯಾಗ ಒಂದು ಬಟ್ ಅರಿ ಬಿದ್ದಿದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತತಿ ಅದಕ್ಕೆ ಕಟ್ಟಿ ಮಾತಾಡ್ಕೊಳೋದಕ್ಕೆ ಹಿಂಗ ಆಗಿಬಿಟ್ಟದ ನೋಡ್ರಿ